ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನೋಡಿ 3 ಟೈಪ್ಸಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ 2 ರೀತಿ ಡಿಸೈನನ್ನು ತೋರಿಸ್ಕೊಡ್ತೀನಿ. ಜಿಗ್ಜಾಗ್ ಸ್ಟಿಚ್ಚಲ್ಲೇ ಮುಂದುವರೆದ ಭಾಗ. ಇಲ್ಲಿ ಏನು ತೋರಿಸಿದೆನೋ ಇದು ತೋರಿಸದೇ ಇರುವಂತಹ ಡಿಸೈನ್ ಇವತ್ತು ಈ ವಿಡಿಯೋದಲ್ಲಿ ಇರುತ್ತೆ. ಮತ್ತು ನೀವು ಇದೇ ಡಿಸೈನ್ ಅಂತ ತಪ್ಪು ತಿಳ್ಕೊಂಡು ಸ್ಕಿಪ್ ಮಾಡಿದ್ರೆ ನಿಮಗೆ ತುಂಬಾ ಲಾಸು. ಯಾಕೆ ಅಂತಂದರೆ ಇದು ಯಾವುದೇ ರೀತಿ ಇಲ್ಲಿರಲ್ಲ, ಇದೇ ಬೇರೆ ರೀತಿ ಇರುತ್ತೆ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಮತ್ತು ನಾಳಿನ ವಿಡಿಯೋದಲ್ಲಿ ಇದು ಕ್ಲಾಸ್ 13, ಕ್ಲಾಸ್ 14ನಲ್ಲಿ ಈಗ ನಾನು ಏನು ಡಿಸೈನನ್ನು ತೋರಿಸ್ತೀನೋ ಅದನ್ನು ನೆಕ್ಲೈನಲ್ಲಿ ಅಂದರೆ ಎಷ್ಟು ಒಂದು 2ರಿಂದ 3 ಡಿಸೈನಿಗೆ ನೆಕ್ಲೈನಲ್ಲಿ ನಾವು ಹೇಗೆ ವರ್ಕ್ ಮಾಡ್ಬೋದು ಅದರಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ. ಪ್ರೊಫೆಷನಲ್ ಆಗಿ ವರ್ಕ್ ಮಾಡುವಂಥದ್ದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಾಳೆ ವಿಡಿಯೋಗೆ ಕಾಯ್ತಾ ಇರಬೇಕು ನೀವು. ಅದಕ್ಕೋಸ್ಕರನೇ ನಾನು ಹೇಳಿದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಇದನ್ನು ನಾನು ಫಸ್ಟ್ ಡಿಸೈನನ್ನು ನಾನು ಝರಿ ಥ್ರೆಡ್ಡಲ್ಲಿ ತೋರಿಸ್ತೀನಿ. ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ನಾನು ಸಿಲ್ಕ್ ಥ್ರೆಡ್ಡಲ್ಲೇ ತೋರಿಸ್ಬಿಟ್ರೆ ನಿಮ್ಗೆ ಗೊತ್ತಾಗದೆ ಹೋದರೆ ಅದಕ್ಕೋಸ್ಕರ ನಾನು ಝರಿ ಥ್ರೆಡ್ಡನ್ನು ತಗೊಂಡು ಗಂಟಾಗಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ನೋಡಿ ಈಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಡಿಸೈನು. ಇದರ ನಂತರ ತೋರಿಸುವಂತಹ ಜಿಗ್ಜಾಗ್ ಏನು ಮುಂದುವರೆದ ಭಾಗ ಇದೆ ಅದು ಇನ್ನೂ ಇಂಟ್ರೆಸ್ಟ್ ಆಗಿದೆ, ಮಿಸ್ ಮಾಡ್ಕೋಬೇಡಿ ಆಯಿತಾ. ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡು ಇಲ್ಲಿಗೆ ಎಳ್ಕೊಂಡೆ. ಜಿಗ್ಜಾಗ್ ಅಂತಂದರೆ ಮಾಮೂಲಿ ಜಿಗ್ಜಾಗ್ ಅಂದರೆ ಆ ಕಡೆ ಈ ಕಡೆ ಅಪೋಸಿಟ್ ಬರುವಂಥದ್ದು. ಆದರೆ ಇಲ್ಲಿ ನಾನು ಇವಾಗ ಮಾಡಿ ತೋರಿಸ್ತಾ ಇರುವಂತಹ ಡಿಸೈನ್ ಖಂಡಿತವಾಗ್ಲೂ ನಾನು ಈಗ ತೋರಿಸ್ಕೊಟ್ಟಿಲ್ಲ. ಇದೇ ಫಸ್ಟ್ ನಾನು ತೋರಿಸ್ತಾ ಇರುವಂಥದ್ದು. ಲಾಕ್ ಹಾಕಿ ನಾವು ಈಗ ಇದ್ರ ಡಿಫ್ರೆನ್ಸ್ ಏನು ಅಂತ ತೋರಿಸ್ತೀನಿ ನೋಡಿ. ನಾವು ಫಸ್ಟ್ ಏನು ಮಾಡ್ತಿದ್ವಿ, ಎಳ್ಕೊಂಡ್ವಿ, ಪುನಃ ಇಲ್ಲಿಗೆ ಫಸ್ಟ್ ಏನು ಮಾಡ್ತಿದ್ವಿ, ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ಸಡನ್ನಾಗಿ ಮುಂದೆ ಹೋಗ್ಬಿಡ್ತಿದ್ವಿ. ಆದರೆ ಸಣ್ಣ ಲಾಕ್ ಮಾಡಿ ಪುನಃ ಒಂದು ಚೈನ್ ಹಾಕಿ ಅಲ್ಲೊಂದು ಲಾಕ್ ಮಾಡಿ ತಗೊಂಡು ಹೋಗ್ತಿದ್ದೀವಿ. ತುಂಬಾ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಪುಟಾಣಿ ಚೈನನ್ನು ಹಾಕ್ಕೋಬೇಕು. ಹಾಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಚೈನು, ಅತಿ ದೊಡ್ಡದಲ್ಲ, ಸ್ವಲ್ಪ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಇಲ್ಲಿ ಈ ರೀತಿ ಎಳ್ಕೋಬೇಕು. ಅಲ್ಲಿ ಏನಾಗುತ್ತೆ, 2 ರೀತಿ ಗಂಟುಗಳು ಬರುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಇನ್ನೊಂದು ಎಳೆಯಲ್ಲಿ ನಾನು ಲಾಸ್ಟಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಝರಿ ಥ್ರೆಡ್ಡಲ್ಲಿ ತೋರಿಸಿದ್ದೀನಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಅಂತ. ಇದಾದಮೇಲೆ ಇನ್ನೊಂದು ಮುಖ್ಯವಾದ ಡಿಸೈನ್ ಇದೆ, ಅದನ್ನು ತೋರಿಸ್ಬಿಟ್ಟು ಆನಂತರ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಇದನ್ನು ಇಲ್ಲಿ ತಗೊಂಡು ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಚೈನನ್ನು ಎಳ್ಕೋಬೇಕು. ಎಳ್ಕೊಂಡು ರೊಟೇಟ್ ಮಾಡ್ತಾ ನೋಡಿ ಬಂತಲ್ವಾ. ಇಲ್ಲಿ ಈ ಕಡೆ ಸೈಡಲ್ಲಿ ಸ್ವಲ್ಪ ದೊಡ್ಡದಾಗಿ ಜಾಗ ಬಿಡಬೇಕು. ಯಾಕೆಂದರೆ ಇನ್ನೂ ಒಂದು ಚೈನ್ ಅಲ್ಲಿ ಬರುತ್ತೆ, ಆ ಜಾಗಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪುಟಾಣಿ ಚೈನನ್ನು ಹಾಕ್ಕೊಳ್ಳೋಣ. ಇದಕ್ಕಿಂತ ಝರಿ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಡಲ್ಲಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಮಾಡಿ ನಾನು ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಹಾಕಿ ಪುನಃ ಸೂಜಿಯನ್ನು ಎಳ್ಕೊಂಡು ಪುನಃ ಅಲ್ಲೊಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ. ಇದು ಒಂದು ರೀತಿಯ ಟೈಪ್ಸ್ ಆಫ್ ಜಿಗ್ಜಾಗ್ ಸ್ಟಿಚ್. ಡಿಸೈನಲ್ಲಿ ವೇರಿ ಆಯ್ತಾ ಹೋಗ್ತಾ ಇರುತ್ತೆ. ಒಂದು ಡಿಸೈನ್ಗೂ ಕಂಪೇರ್ ಮಾಡಿದಾಗ ಆ ಡಿಸೈನ್ಗಿಂತ ಈ ಡಿಸೈನ್ ಚೆಂದ. ಆದರೆ ಎಲ್ಲ ಜಿಗ್ಜಾಗ್ ಸ್ಟಿಚ್ಚೇನೆ, ಅದರಲ್ಲೇ ವೆರೈಟಿಗಳಷ್ಟೇ. ಇವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಕಾಣಿಸುತ್ತೆ ಅಂತಲೂ ನಾನು ತೋರಿಸ್ತೀನಿ. ಯಾವಾಗ ಅಂದರೆ ಈಗ ಇದಾದ ನಂತರ ಇನ್ನೊಂದು ಹೊಸ ಡಿಸೈನ್ ಇದೆ ಜಿಗ್ಜಾಗಲ್ಲಿ, ಅದನ್ನು ತೋರಿಸಿ ಆನಂತರ ನಾನು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ತೀನಿ. ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಬೇಕಂದರೆ ಕೊನೆವರೆಗೂ ಕಾದು ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ನಿಮಗೆ ಅದನ್ನು ಮಾಡೋದಕ್ಕೆ ಆದರೆ ನೀವು ಯಾವಾಗಲೂ ಸಿಲ್ಕ್ ಥ್ರೆಡ್ಡಲ್ಲೇ ವರ್ಕ್ ಮಾಡುವಂಥದ್ದು, ಝರಿ ಥ್ರೆಡ್ಡಲ್ಲ. ಯಾಕೆ ಅಂದರೆ ನಾನು ತೋರಿಸ್ತಾ ಇರುವಂಥದ್ದು ಝರಿ ಥ್ರೆಡ್ಡಲ್ಲೇ ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಿದ್ದೀನಿ, ಪ್ರಾಕ್ಟೀಸ್ ಮಾಡಲಿ ಅಂತೇಳಿ. ಜೊತೆಗೆ ನಿಮಗೆ ಕನ್ಫ್ಯೂಸ್ ಬರಬಾರ್ದು ಅಂತೇಳಿ ನಾನು ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಒಂದು ಸತಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಹಾಕಬೇಕು. ಹಾಕಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೆ ತಂದು ನೋಡಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಪುನಃ ಇಲ್ಲಿಗೆ ತರಬೇಕು.
ನೋಡಿ ಈ ಜಿಗ್ಜಾಗ್ ಸ್ಟಿಚ್ಚಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ಒಂದೇ ಗಂಟಲ್ಲಿ ಮುಂದೆ ಹೋಗಿದೆ, ಆದರೆ ಇಲ್ಲಿ 2 ಡಿಸೈನ್ ಎಕ್ಸ್ಟ್ರಾ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಗೋಲ್ಡು ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಅದಕ್ಕೋಸ್ಕರ ನೋಡಿ ಈ ಡಿಸೈನ್ಗಳೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಿ ಕಲಿತಾದ ನಂತರ ಪ್ರೊಫೆಷನಲ್ಲಾಗಿ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಈ ಬೇಸಿಕ್ಗಳನ್ನೆಲ್ಲ ನೀವು ಕಲ್ತ್ಕೋಬೇಕು. ಆದಷ್ಟು ಎಲ್ಲ ಬೇಸಿಕನ್ನು ಚೆನ್ನಾಗಿ ಕಲೀರಿ. ಕಲಿತಾದ ನಂತರ ನಿಮಗೆ ಕಲಿತಿದ್ದಂಗೆ ನೀವು ಪ್ರೊಫೆಷನಲ್ಲಾಗಿ ವರ್ಕ್ ಮಾಡುವಷ್ಟು ನಿಮಗೆ ಶಕ್ತಿ ಬರುತ್ತೆ. ಜೊತೆಗೆ ನಿಮಗೆ ಒಂದಷ್ಟು ಡಿಸೈನ್ ಆದ ನಂತರ ನೀವು ಪ್ರಾಕ್ಟೀಸನ್ನು ನಿಮ್ಮ ಬ್ಲೌಸ್ಗೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡೋಗಿ. ನಾನು ಫ್ರೀ ಇದ್ದಾಗ ಮಾಡುವಂಥ ವರ್ಕನ್ನು ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಡಿಸೈನ್ಗಳನ್ನು. ಯಾಕೆ ಅಂದರೆ ನನಗೆ ಈಗ ಹಬ್ಬದ ಸೀಸನ್ನು, ಜೊತೆಗೆ ಈಗ ವರಲಕ್ಷ್ಮಿ ಹಬ್ಬಕ್ಕೆ ನೀವು ನಂಬಲ್ಲ, ನಾನು ಬ್ಲೌಸ್ಗಳೆಲ್ಲ ಹೊಲಿಬೇಕು. ಎಷ್ಟು ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಎಲ್ಲ ಸ್ಟಾಕ್ ಇದೆ ಅಂತ ಈಗಲೇ ನಾನು ತೋರಿಸ್ತೀನಿ ನೋಡಿ. ಎಲ್ಲನೂ ಸ್ಟಾಕ್ ಇಟ್ಟಿದ್ದೀನಿ ನೋಡಿ. ಈಗಲೇ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಎಲ್ಲ ಸ್ಟಾಕ್ ಇದೆ, ಎಲ್ಲ ಅಲ್ಲಲ್ಲೇ ಹರಡ್ಕೊಂಡಿದ್ದೀನಿ. ಕಟಿಂಗ್ ಮಾಡಬೇಕು ಎಲ್ಲ. ಇಲ್ಲಿ ನೋಡಿ, ಮಿಷಿನ್ ಮೇಲೆ ಅಷ್ಟು ಇಲ್ಲಷ್ಟು ಬ್ಲೌಸ್ಗಳು, ಸ್ಯಾರಿಗಳು ಎಲ್ಲ ಹೇಗಿದೆ. ಇಷ್ಟೆಲ್ಲ ನಾನು ಇನ್ನೂ ಆ ಕಡೆ ರ್ಯಾಕಲ್ಲಿ ತುಂಬ ಇದೆ. ಇವೆಲ್ಲನೂ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಕೊಡಬೇಕು. ಜೊತೆಗೆ ಬ್ಲೌಸ್ಗಳು ನೋಡಿ, ಇಲ್ಲೆಲ್ಲ ಬ್ಲೌಸ್ಗಳು ಕಟಿಂಗ್ ಮಾಡೋದಕ್ಕೆಲ್ಲ ಹರಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಿಮಗೆ ಸ್ವಲ್ಪ ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ನಾನು ವೀಡಿಯೋ ಮಾಡಲಿಕ್ಕೆ ಕೂತ್ಕೊಂಡೆ. ಹಂಗಾಗಿ ಈ ಬ್ಯುಸಿ ಇದ್ರಲ್ಲೂ ನಾನು ಮಾಡ್ತಿರೋದ್ರಿಂದ ಆದಷ್ಟು ವೀಡಿಯೋನ ನೀವು ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ನೋಡಿ, ಈಗ ಇಲ್ಲಿ ತಂದು ದಾರನೇ ಎಳ್ಕೋಬೇಕು ನೋಡಿ. ಈಗ ನೋಡಿ, ಹಂಗೆ ಈ ಹಬ್ಬದ ಸೀಸನಲ್ಲಂತೂ ತುಂಬಾ ನಮಗೆ ಕೆಲಸ ಜಾಸ್ತಿ. ಈ ತಿಂಗಳೆಲ್ಲ ಫುಲ್ಲು ಕೆಲಸ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ವರಲಕ್ಷ್ಮಿ ಹಬ್ಬ ಆಗ್ತಿದ್ದಂಗೆ ಗೌರಿ ಹಬ್ಬ ಸೀಸನ್ ಬರುತ್ತೆ. ಗೌರಿ ಹಬ್ಬಕ್ಕೆ ಆಲ್ರೆಡಿ ಈಗಾಗಲೇ ಸುಮಾರು ಬಂದಿದೆ. ಗೌರಿ ಹಬ್ಬಕ್ಕೂ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡುವಂಥದ್ದು ಮತ್ತು ವರ್ಕ್ ಮಾಡೋವಂಥವು ಇವೆ. ಎಲ್ಲನೂ ನಾನು ನೋಡಿಕೊಂಡು ಯಾವ್ಯಾವಾಗ ಟೈಮ್ ಆಗುತ್ತೆ ಆ ಟೈಮಿಗೆ, ಈಗ ನಿಮ್ಮ ಕ್ಲಾಸ್ ಮುಗಿವರೆಗೂ ನಾನು ಯಾವುದೇ ವರ್ಕನ್ನು ತೋರಿಸ್ಲಿಕ್ಕಾಗಲ್ಲ. ಏಕೆಂದರೆ ನೀವು ಕ್ಲಾಸನ್ನು ಮುಗಿಸ್ಕೋಬೇಕು. ಫಸ್ಟು ಕ್ಲಾಸನ್ನು ಮುಗಿಸ್ಕೊಂಡು ಆದ ನಂತರ ನಾನು ಫ್ರೀ ಆದಾಗ ಮಾಡ್ತೀನಲ್ಲ ಆ ಡಿಸೈನ್ಸ್ಗಳನ್ನು ನಿಮ್ಮ ಜೊತೆಯಲ್ಲಿ ಖಂಡಿತವಾಗ್ಲೂ ಹಂಚ್ಕೋತೀನಿ ನೋಡಿ. ಈ ರೀತಿ ಡಿಸೈನ್ಸ್ಗಳನ್ನೆಲ್ಲ ಲಾಕ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಪುನಃ ಒಂದೊಂದು ಚೈನನ್ನು ತಂದುಬಿಟ್ಟು ನೋಡಿ, ಪುನಃ ಇಲ್ಲೊಂದು ಚೈನನ್ನು ತರಬೇಕು. ಇದರಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿ ತೋರಿಸಿದಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ. ಈಗ ಈ ರೀತಿ ಮಾಡ್ಕೊಂಡು ಫಾಸ್ಟಾಗಿ ಹೋಗ್ಬೋದು ನೋಡಿ. ಇಲ್ಲಿಗೆ ಲಾಕನ್ನು ನೋಡಿ, ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಡಿಸೈನ್ ಮುಗೀತು. ಜೊತೆಗೆ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ತೀನಿ ಇದು ಯಾವ ರೀತಿ ಬಂದಿದೆ ಅಂತ. ಈಗ ಈ ಡಿಸೈನ್ ಆಯ್ತಲ್ವ, ಇದಾದ ನಂತರ ಇನ್ನೊಂದು ಡಿಸೈನ್ ಇದೆ. ಆ ಡಿಸೈನ್ ಆದ ನಂತರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸುವಂಥದ್ದು. ಈಗ ಬನ್ನಿ, ಈಗ ಈ ಡಿಸೈನ್ ನೋಡಿದ್ರಲ್ವ, ಈ ಡಿಸೈನ್ ಆದ ನಂತರ ಇನ್ನೊಂದು ನಾನು ಈಗ ಉಲ್ಟಾ ಲೈನ್ ಹಾಕಿದೆ. ಇದನ್ನು ಈಗ ಸೀದಾ ಲೈನನ್ನು ಹಾಕೋತೀನಿ ನೋಡಿ. ಈ ರೀತಿ ಹಾಕೋತೀನಿ. ಹಾಕ್ಕೊಂಡು ಈ ಟೈಪಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ಮಾಡೋದಕ್ಕೆ ನಾವು ಫಸ್ಟು ಈಗ ಏನು ಮಾಡಬೇಕಂದ್ರೆ, ನಾವು ಚೈನನ್ನು ಒಂದು ಕಲರ್ ದಾರದಲ್ಲಿ ಚೈನನ್ನು ಹಾಕ್ಕೋಬೇಕು. ಚೈನ್ ಸ್ಟಿಚ್ಚನ್ನು ಕಾಣಿಸ್ತಿದೆಯಾ? ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೋಡಿ. ಜಾಸ್ತಿ ದೊಡ್ಡ ಚೈನನ್ನು ಹಾಕಬಾರ್ದು. ಚಿಕ್ಕದಾಗಿ ಮಾಮೂಲಿ ನಾವು ಪ್ರೊಫೆಷನಲ್ಲಿ ಹೇಗೆ ಹಾಕ್ತೀವೋ ಆ ರೀತಿ ಒಂದು ಚೈನನ್ನು ಹಾಕ್ಕೋಬೇಕಾಗತ್ತೆ. ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಆ ನಂತರ ನೋಡಿ, ಆ ನಂತರ ಏನು ಮಾಡಬೇಕು ಹೇಳಿ, ಇದನ್ನು ನೋಡಿ ಈ ರೀತಿ
ಚೈನನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಏನು ಹೆಸರು ಹೇಳ್ತೀವಿ ಅಂತಲೂ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಇದಕ್ಕೆ ಡಿಸೈನ್ಗೆ ಏನಂತ ಹೆಸರು ಹೇಳ್ತೀವಿ ಅಂತಲೂ ಕೂಡ ಹೇಳ್ತೀವಿ. ಇದನ್ನು ನೆಕ್ಲೈನಲ್ಲಿ ತುಂಬ ಚೆನ್ನಾಗಿ ಬಳಸ್ತೀವಿ. ನಾಳಿನ ವಿಡಿಯೋದಲ್ಲಿ ಯಾವ ನೆಕ್ಲೈನಲ್ಲಿ ಯಾವ ರೀತಿ ಜಿಗ್ಜಾಗ್ ಸ್ಟಿಚ್ಚನ್ನು ಬಳಸೋದು, ನೆಕ್ಲೈನ್ ಅಂದರೆ ಪ್ರೊಫೆಷನಲ್ ಆಗಿ. ಈಗ ನಾವು ಒಂದು ನೆಕ್ಲೈನನ್ನು ಕಂಪ್ಲೀಟ್ ಮಾಡಬೇಕು ಅಂದಾಗ ಈ ಜಿಗ್ಜಾಗ್ ಸ್ಟಿಚ್ಚನ್ನು ಹೇಗೆ ಬಳಸ್ಕೋತೀವಿ ಅನ್ನೋದನ್ನು ನಾನು ನಾಳಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ಎಲ್ಲ ವೀಡಿಯೋಸು ನಿಮಗೆ ಕ್ಯೂರಿಯಾಸಿಟಿ, ನಿಮಗೆ ಹೇಗಿರ್ಬೋದು ಅನ್ನೋದೇ ಇರುತ್ತೆ. ನೋಡಿ ಚೈನ್ ಎಷ್ಟು ನೀಟಾಗಿ ಬಂತು ಅಂತ. ಈಗ ಇದಾದ ನಂತರ ನಾನು ಹಾಕುವಂಥದ್ದು ನೆಕ್ಸ್ಟ್ ಸ್ಟೆಪ್ಪು, ಬೇರೆ ಕಲರಲ್ಲಿ 2 ಎಳೆ ದಾರನ ನಾನು ಗಂಟು ಹಾಕೋತೀನಿ. ಯಾಕೆ ಅಂದರೆ ಅದು ಲಾಕ್ ಆಗಬೇಕು, ನಮ್ಮ ವರ್ಕ್ ಏನಿದೆ ಅದಷ್ಟು ನಮಗೆ ಸೆಕ್ಯೂರ್ ಆಗಬೇಕು, ಯಾಕೆಂದರೆ ಕಿತ್ತೋಗಬಾರ್ದು. ಅದಕ್ಕೋಸ್ಕರ ನಾನು ಇದನ್ನು ಏನು ಹೇಳ್ತಾರೆ ಅಂತಲೂ ಹೇಳ್ತೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆಯಾ? ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ಚೈನನ್ನು ಇಲ್ಲಿ ಒಂದು ಚೈನ್ ಮತ್ತು ಇಲ್ಲೊಂದು ಚೈನ್ ನೋಡಿ, ಇಲ್ಲೊಂದು ಚೈನ್ ಮತ್ತು ಇಲ್ಲೊಂದು ಚೈನ್. ಇದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ, ಇದಕ್ಕೆ ಹೆಸರು ಏನಂತ ಹೇಳ್ತೀವಿ ಅಂದರೆ ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟಿಚ್ಚು, ಡಬಲ್ ಕಲರ್ ಇರೋದರಿಂದ. ಜೊತೆಗೆ ನಾವು ಬರೀ ಚೈನಲ್ಲಿ ಹಾಕಿ ಔಟ್ಲೈನನ್ನು ಕೊಡೋ ಬದಲು ಈ ಡಬಲ್ ಲೇಯರಲ್ಲಿರುತ್ತೆ, ಮತ್ತು ಅದು ನೋಡೋದಕ್ಕೂ ಡಿಸೈನಾಗಿ ಕಾಣಿಸುತ್ತೆ. ಕೆಳಗಡೆ ಚೈನಲ್ಲಿರುತ್ತೆ ಡಿಸೈನ್, ಅದ್ರ ಮೇಲ್ಗಡೆ ಇನ್ನೊಂದು ಕಲರಲ್ಲಿ ನಮಗೆ ಜಿಗ್ಜಾಗ್ ಬರುತ್ತೆ. ಇದಕ್ಕೆ ಹೆಸರು ಏನು ಹೇಳ್ತೀವಿ? ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ ಹೇಳ್ತೀವಿ. ಹಾಗಾಗಿ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮಾಡೋದಕ್ಕೂ ಈಸಿ ಇದೆ, ಆಮೇಲೆ ಅದನ್ನು ನೋಡೋದಕ್ಕೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಡಿಸೈನ್ಗಳನ್ನೆಲ್ಲ ಪ್ರತಿಯೊಂದನ್ನು ನೀವು ಆರಾಮಾಗಿ ಕಲ್ತ್ಕೋತಾ ಹೋಗಿ. ನಿಮಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ, ನಿಮ್ಗೆ ಈಗಿಂತ ನೀವು ವರ್ಕ್ ಮಾಡುವಾಗ ಒಂದೊಂದು ಸ್ಟೆಪ್ಪು ನಿಮಗೆ ಬರುತ್ತಲ್ಲ, ಯಾವುದಾದ್ರೂ ವರ್ಕ್ ಮಾಡ್ತಾ ಇರ್ತೀರ ಅನ್ನಿ, ಅದಕ್ಕೆ ಈ ಡಿಸೈನನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆಗ ಮಾಡಿದಾಗ ನೀವು ಬರೀ ಚೈನ್ ಸ್ಟಿಚ್ ಹಾಕಿ ಔಟ್ಲೈನನ್ನು ಕೊಡೋ ಬದಲು ಈ ರೀತಿ ಮಾಡೋದ್ರಿಂದ ಎಷ್ಟು ನೋಡೋದಕ್ಕೆ ಅಷ್ಟು ಥಿಕ್ನೆಸ್ ಆಗಿ ಬರುತ್ತೆ, ಮತ್ತು ಡಬಲ್ ಕಲರಲ್ಲಿ ಕಾಣಿಸ್ತಿರುತ್ತೆ, ತುಂಬಾ ನೀಟಾಗಿ ಬರುತ್ತೆ. ಹಾಗಿರುವಾಗ ನೋಡಿ, ಈಗ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಅದೇ 2 ಎಳೆ ದಾರನ ತಗೋಬೇಕು, ಅದೇ ಪಾಯಿಂಟ್ಗೆ ಹೋಗಿ ದಾರನ ತಂದು ಆ ದಾರದಿಂದ ಒಳಗಡೆ ಇರುವಂಥ ದಾರನ ಇಟ್ಕೊಂಡ್ರೆ ನಮಗೆ ಲಾಕ್ ಆಯಿತು. ನೋಡಿ, ಈಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಕಲರ್ ಕಾಣಿಸ್ತಿಲ್ಲ, ಕೆಳಗಡೆ ಎಲ್ಲ ಒಂದೊಂದು ಮನೆ ನಮಗೆ ಈ ಕಲರಲ್ಲಿ, ಬ್ಲೂ ಕಲರಲ್ಲಿ ಕಾಣಿಸ್ತಿದೆ. ಇದ್ರ ಮೇಲ್ಗಡೆ ನಮಗೆ ಪಿಂಕ್ ಕಲರಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈ ಡಿಸೈನನ್ನು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಮಾಡೋದಕ್ಕೂ ಅಷ್ಟೇ ಈಸಿಯಾಗಿ ಇರುತ್ತೆ. ಈಗ ನೋಡಿದ್ರಲ್ವ, ಇದಕ್ಕೆ ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ ಕರಿತೀವಿ. ಜೊತೆಗೆ ನಾನು ಹೇಳಿದ್ದೆ ನಿಮಗೆ, ಈ ಸ್ಟಿಚ್ಚನ್ನು, ಈ ವೆರೈಟಿಯಾಗಿ ಮಾಡಿರುವಂತಹ ಜಿಗ್ಜಾಗ್ ಸ್ಟಿಚ್ಚನ್ನು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು 2 ಲೈನನ್ನು ಹಾಕ್ಕೋಬೇಕು. ಆ ಸ್ಟಿಚ್ಚನ್ನು ಹಾಕಲಿಕ್ಕೆ 2 ಲೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ನೋಡಿ, ದಾರ ಪಿಂಕ್ ಕಲರ್ ದಾರದಲ್ಲೇ ನಾನು ತೋರಿಸ್ತೀನಿ, ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ನೋಡಿ, ಫಸ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮೇಲಿಂದನೇ ಬರೋಣ. ಫಸ್ಟು ದಾರನ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟು ನಮ್ಮ ಸ್ಟಾರ್ಟಿಂಗು ಸೆಕ್ಯೂರ್ ಆಗಬೇಕು, ಹಾಗಾಗಿ ನಾವು ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕೊಂಡು ಒಂದು ಮೀಡಿಯಮ್ ಸ್ಟಿಚ್. ಇದರಲ್ಲಿ ನೋಡಿ ತುಂಬ ಕ್ಲಿಯರಾಗಿ ಡಿಸೈನ್ ಕಾಣುತ್ತೆ, ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಪುನಃ ಒಂದು ಚೈನನ್ನು ಹಾಕಬೇಕು, ಲಾಂಗ್ ಚೈನು. ನೆಕ್ಸ್ಟ್ ಲೈನ್ಗೆ ಹೋಗೋ ರೀತಿ ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲೂ ಅಷ್ಟೇ ಒಂದು ಪುಟಾಣಿ ಚೈನ್. ನೋಡಿ, ಈಗ ನಮಗೆ ಡಿಸೈನು ಇಲ್ಲಿ ಕಾಣಿಸ್ತಿದೆಯಾ? ಈ ಜಿಗ್ಜಾಗಲ್ಲಿ ಅದರಲ್ಲಿ ಸಿಂಪಲ್ ಆಯ್ತಿದು, ಸುಮ್ಮನೆ ಹೋಗಿ ಲಾಕ್ ಮಾಡ್ಕೊ ಬಂತು. ಆದರೆ ಈ ಡಿಸೈನು ಒಂದು ಎಕ್ಸ್ಟ್ರಾ ಡಿಸೈನನ್ನೇ ತೋರಿಸುತ್ತೆ ನಮಗೆ, ಮತ್ತು ನೋಡೋದಕ್ಕೂ ಥಿಕ್ನೆಸ್ ಆಗಿ ಮತ್ತು ಬ್ರಾಡಾಗಿ
ತುಂಬಾ ಚೆನ್ನಾಗಿ ಡಿಸೈನ್ ಬರುತ್ತೆ ನೋಡಿ. ಈ ಡಿಸೈನು ಈ ಝರಿ ಥ್ರೆಡ್ಡಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ಲಿಲ್ಲ. ಈ ಝರಿ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಡಲ್ಲಿ ಇದು ಫುಲ್ಲು ಬ್ರೈಟಾಗಿ ಕಾಣಿಸುತ್ತೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಅಷ್ಟೇ ಈಸಿ, ಏನಂತ ಕಷ್ಟ ಏನಿಲ್ಲ. ಸೇಮ್ ಜಿಗ್ಜಾಗ್ ಸ್ಟಿಚ್ಚಲ್ಲಿ ಇನ್ನೊಂದು ವೆರೈಟಿ ಆಗಿರೋದ್ರಿಂದ ಬೇಸಿಕ್ ಜಿಗ್ಜಾಗೇ ಇರುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಒಂದು ಚೈನನ್ನು ಹಾಕಿ ಒಂದು 2-3 ಚೈನ್ ಎಕ್ಸ್ಟ್ರಾ ಸೇರಿಸಿದ್ರೆ ಆಯಿತು, ನಮಗೆ ಜಿಗ್ಜಾಗ್ ಸ್ಟಿಚ್ಚು ಈ ವೆರೈಟಿ ಜಿಗ್ಜಾಗ್ ಸ್ಟಿಚ್ಚು ಬಂದುಬಿಡತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಕಲರ್ಫುಲ್ಲಾಗಿ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸೋ ರೀತಿ ನಾವು ವರ್ಕನ್ನು ಮಾಡಬಹುದು ಅಂತ. ಹಾಗಾಗಿ ನಮ್ಮ ಇಂಟ್ರೆಸ್ಟ್ ಹೇಗಿರುತ್ತೋ ಹಾಗೆ ನಾವು ಇದನ್ನು ಕಲಿತಾ ಹೋಗ್ಬೋದು. ಕಲಿತಾದ್ಮೇಲೆ ಏನಿದೆ ಹೇಳಿ, ಕಲಿತಾದ್ಮೇಲೆ ನಮಗೆಲ್ಲ ಸಂಪಾದನೆ. ನೀವು ಯಾವುದೇ ಒಂದು ವಿದ್ಯೆಯನ್ನು ಕಲೀರಿ, ಅದರಲ್ಲಿ ಲಕ್ಷ್ಮಿ ಹುಡುಕೊಂಡು ಬರ್ತಾರೆ. ಹಾಗಾಗಿ ಸರಸ್ವತಿ ಇದ್ದ ಕಡೆಗೆ ಲಕ್ಷ್ಮಿ ತಾನೇ ಬರ್ತಾರೆ. ಯಾಕೆ ಅನ್ನಿ, ನಮ್ಮ ಕೆಲಸದಲ್ಲಿ ಅಷ್ಟು ಶ್ರದ್ಧೆ ಮತ್ತು ಅಷ್ಟು ನಮ್ಮ ಕೆಲಸದಲ್ಲಿ ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಕೆಲಸ ಸಿಕ್ಕೇ ಸಿಗತ್ತೆ. ನೀವೆಲ್ಲರೂ ಇರಿ, ಕೆಲಸ ಸಿಕ್ಕೇ ಸಿಗುತ್ತೆ. ಜೊತೆಗೆ ಸ್ವಲ್ಪ ಪ್ರಚಾರ ಬೇಕಾಗತ್ತೆ ಅಷ್ಟೇ. ನೀವು ಮಾಡ್ತಿದ್ದೀರಾ ಅಂತ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಷ್ಟೇ. ಅದಾಗಿ ನೀವು ಒಂದು ಒಳ್ಳೆ ರೇಟಲ್ಲಿ ಒಂದೊಳ್ಳೆ ಕೆಲಸ ಕೊಡ್ತಿದ್ದೀರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕೆಲಸಗಳು ಸಿಕ್ಕೇ ಸಿಗತ್ತೆ. ಅದಕ್ಕೆ ನನ್ನ ಅನುಭವ, ಇದನ್ನು ಹೇಳ್ಬೇಕಾದ್ರೆ ನನ್ನ ಅನುಭವ. ಹಾಗಾಗಿ ನಾನು ಯಾವತ್ತೂ ಕೆಲಸ ಇಲ್ಲ ಅಂತ ಕೂತದ್ದೇ ಇಲ್ಲ. ಅಷ್ಟು ಕೆಲಸಗಳು ಬರುತ್ತೆ ನಿಜವಾಗ್ಲೂ. ಅಷ್ಟು ಕೆಲಸ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ನನಗೆ ಹೆವಿನೇ ಆಗುತ್ತೆ ಕೆಲಸ. ಹಾಗಾಗಿ ಅಷ್ಟು ಕೆಲಸ ಬಂದರೆ ಬೇಕಾದಷ್ಟು ಆಯ್ತಲ್ವ. ಹಾಗಾಗಿ ನೋಡಿ, ಇಲ್ಲಿಗೆ ಮುಗ್ಸೋಣ ಇದನ್ನು, ಈ ಡಿಸೈನನ್ನು ಮುಗ್ಸೋಣ. ನೋಡಿ, ಈಗೆಲ್ಲ ಇದನ್ನು ತಂದು ಎಳ್ಕೋಬೇಕು. ಈ ರೀತಿ ಎಳ್ಕೊಳ್ಳೋಣ. ಈಗ ನೋಡಿದ್ರಲ್ವ, ಈ ರೀತಿ ಡಿಸೈನಲ್ಲಿ ಜಿಗ್ಜಾಗ್ ಸ್ಟಿಚ್ಚು ನಾನು 2 ಮೆಥಡಲ್ಲಿ ತೋರಿಸಿದ್ದೀನಿ. ಮತ್ತು ಈ ಡಿಸೈನ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗಿದ್ರೆ ಈಗ ವಿಡಿಯೋನ ಇಲ್ಲಿ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನೆಕ್ ಡಿಸೈನ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.